ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಸ್ನೇಹಿತ ಲಿಂಗರಾಜ್. ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತು. ನಾನು ಈ ವಿಡಿಯೋಗೆ ಎಲ್ರಿಗೂ ಸ್ವಾಗತನ ಕೊಡ್ತೀನಿ. ಇವತ್ತು ನಾವು ಎಲ್ಲೂ ಹೊರಗಡೆ ಹೋಗ್ತಾ ಇಲ್ಲ, ಅದ್ರ ಬದಲಿಗೆ ಮನೆಯಲ್ಲೇ ವಿಡಿಯೋ ಮಾಡ್ತಾಯಿದ್ದೀನಿ. ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ ನಿಮ್ಮೆಲ್ರಿಗೂ ಕೂಡ ನಾನು ಧನ್ಯವಾದನ ತಿಳಿಸ್ಬೇಕು ಅಂತೇಳಿ. ಯಾಕೆ ಅಂತ ಹೇಳಿದ್ರೆ ಫೈನಲ್ ಆಗಿ ನನ್ನ ಚಾನಲ್ಲು ಮಾನಿಟೈಸನ್ನು ಆಗಿದೆ, ಅದ್ರ ಜೊತೆಗೆ ಜಾಯಿನ್ ಬಟನ್ ಕೂಡ ಆ್ಯಡ್ ಆಗಿದೆ ನನ್ನ ಚಾನಲಲ್ಲಿ. ಇದೆಲ್ಲ ನಿಮ್ಮ ಸಹಕಾರ, ಪ್ರೀತಿ, ಪ್ರೋತ್ಸಾಹದಿಂದನೇ ಸಾಧ್ಯ ಆಯಿತು. ಹಾಗಾಗಿ ಇವಾಗ ಹೆಂಗೆ ನಂಗೆ ಸಪೋರ್ಟ್ನ ಮಾಡ್ತಾಯಿದ್ದೀರಾ ತುಂಬ ಜನ, ಅದೇ ರೀತಿ ಕೊನೆಗೂ ಕೂಡ ಸಪೋರ್ಟ್ನ ಮಾಡಿ ಅಂತ ಕೇಳ್ಕೊತೀನಿ. ನಾನು ಹಾಕೊಂಡು ಪ್ರತಿಯೊಂದು ವಿಡಿಯೋಗೆ ನಿಮ್ಮ ಕಡೆಯಿಂದ ಏನಾದರೂ ಒಂದು ಸಜೆಷನ್ ಇದ್ರೂ ಪರವಾಗಿಲ್ಲ, ಅಥವಾ ಏನಾದರೂ ತಪ್ಪಿದರೆ ಅದನ್ನು ತಿಳಿಸ್ಕೊಡೋ ಅಂಥದ್ದಾದ್ರೂ ಪರವಾಗಿಲ್ಲ, ಅಥವಾ ನನಗೆ ಒಂದು ಪ್ರೋತ್ಸಾಹ ಕೊಡೋವಂಥ ಒಂದು ಕಮೆಂಟ್ಗಳಾದರೂ ಪರವಾಗಿಲ್ಲ. ಪ್ರತಿಯೊಬ್ಬರಿಗೂ ಕೂಡ ನಾನು ಕಮೆಂಟ್ನ ಮಾಡ್ಕೋತಾ ಬರ್ತಾಯಿದ್ದೀನಿ. ಹಾಗಾಗಿ ನಿಮ್ಮ ಹಾಕುವಂಥ ಒಂದು ಲೈಕು, ಒಂದು ಕಮೆಂಟಿಂದ ನನಗೊಂದು ಪ್ರೋತ್ಸಾಹ ಸಿಕ್ತಂಗೆ ಆಗುತ್ತೆ. ಹಾಗಾಗಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋಗೂ ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ಕೊತೀನಿ. ಅದ್ರ ಜೊತೆಗೆ ಇನ್ನು ಬಟನ್ ವಿಚಾರಕ್ಕೆ ಬಂದರೆ, ಜಾಯಿನ್ ಬಟನ್ ವಿಚಾರಕ್ಕೆ ಬಂತು ಅಂತ ಹೇಳಿದ್ರೆ, ನೀವು ಅದನ್ನು ಜಾಯಿನ್ ಆದರೆ ಮೆಂಬರ್ಶಿಪ್ನ ತೊಗೊಬೋದು. ತಿಂಗಳಿಗೆ ಒಂದು ಬಾರಿ ಅಮೌಂಟ್ನ ಕಟ್ಟಿ, ನಾನು ಅಮೌಂಟ್ನ ಒಂದು 2 ಸ್ಟೆಪ್ಪಲ್ಲಿ ನಾನು ಮಾಡಿದ್ದೀನಿ. ಅದನ್ನು ಓಪನ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಇದು ಏನಕ್ಕೋಸ್ಕರ ಅಂತ ಹೇಳಿದ್ರೆ, ನಾನು ಮಾಡೋಂಥ ಪ್ರತಿ ವಿಡಿಯೋಗಳು ಫಸ್ಟು ನಿಮಗೆ ರೀಚ್ ಆಗಿ ತದಾದ ನಂತರ ಪಬ್ಲಿಕ್ ಪೋಸ್ಟ್ ಆಗೋಂಥದ್ದು ಆಟೋಮೆಟಿಕ್ಕಾಗಿ ನಡೆಯುತ್ತೆ. ಅದ್ರ ಜೊತೆಗೆ ನನ್ನ ಕಡೆಯಿಂದ ನಿಮಗೆ ಬೆನಿಫಿಟ್ ಏನಪ್ಪ ಅಂತ ಹೇಳಿದ್ರೆ, ನಾನು ಇನ್ನೂ ಅದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿಲ್ಲ. ಅದನ್ನು ಯೋಚನೆ ಮಾಡಿ ತದಾದ ನಂತರ ಇನ್ನೊಂದು ವಿಡಿಯೋ ಮಾಡಿ ತಿಳಿಸ್ಕೊಡೋಂಥ ಕೆಲಸನ ಮಾಡ್ತೀನಿ. ಅದ್ರ ಜೊತೆಗೆ ನೀವೇನು ಜಾಯಿನ್ ಬಟನಲ್ಲಿ ಆ್ಯಡ್ ಆಗಿ ನನಗೆ ಸಹಾಯನ ಮಾಡ್ತೀರಾ, ಅದು ನನಗೆಲ್ಲೋ ಒಂದು ಕಡೆ ಉಪಯೋಗ ಆಗುತ್ತೆ ಅಂತೇಳಿ ನಾನು ಭಾವಿಸ್ತೀನಿ. ಹಾಗಾಗಿ ನಿಮಗೆ ಇಷ್ಟ ಇದ್ದರೆ ಜಾಯಿನ್ ಆಗಿ ನನಗೆ ಸಪೋರ್ಟ್ನ ಮಾಡ್ಬೋದು. ಇಲ್ಲಾಂದರೆ ತೊಂದರೆ ಇಲ್ಲ, ಇದರಲ್ಲಿ ಯಾವುದೇ ರೀತಿಯ ಫೋರ್ಸಬಲ್ ಇಲ್ಲ. ನೀವು ನನಗೆ ಸಪೋರ್ಟ್ನ ಮಾಡ್ಕೊಡ್ತಾ ಇದ್ರೇ ನನಗೆ ಅದೇ ದೊಡ್ಡ ವಿಚಾರ ಆಗುತ್ತೆ. ಹಾಗಾಗಿ ಈ ವಿಚಾರನ ತಿಳಿಸ್ಬೇಕು ಅಂತೇಳಿನೇ ಈ ವಿಡಿಯೋನ ಮಾಡ್ತಾ ಅಂತಿದ್ದೀನಿ. ಹಾಗಾಗಿ ಇಲ್ಲಿವರೆಗೂ ನನಗೆ ಇಷ್ಟೊಂದು ಸಹಕಾರ ಮತ್ತು ಪ್ರೀತಿ ವಿಶ್ವಾಸ ತೋರಿಸಿ ಇಷ್ಟೆಲ್ಲ ಮಾಡ್ತಾಯಿದ್ದೀರಾ. ಇನ್ನು ಮುಂದೆನೂ ಕೂಡ ನನಗೆ ಇದೇ ರೀತಿ ಸಪೋರ್ಟ್ನ ಮಾಡಿ ಅಂತ ಕೇಳ್ಕೊತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಸಿಗೋಣ ಮುಂದೆ ಒಂದು ಒಳ್ಳೆಯ ವಿಡಿಯೋದಲ್ಲಿ.